ಚೆನ್ನಾಗಿದ್ದೀರಿ ಅಂತ ಹೇಳಿ ನಾನು ನಂಬ್ತೀನಿ. ನಿಮಗಾಗಿ ಯಾವಾಗಲೂ ನಾವು ಪ್ರಾರ್ಥನೆ ಮಾಡ್ತಾ ಇರ್ತೀವಿ. ನೀವು ಆರೋಗ್ಯವಾಗಿರಬೇಕು, ಸಮಾಧಾನವಾಗಿರಬೇಕು, ದೇವ್ರ ಬಗ್ಗೆ ಇನ್ನೂ ಹೆಚ್ಚಾಗಿ ತಿಳ್ಕೊಬೇಕಂತ ಹೇಳಿ. ಮತ್ತು ನಾವರ್ತಿ ಈ ಆನ್ಲೈನ್ ಶುಭ ಸಂದೇಶ ಕೂಟ ಗುಡ್ ನ್ಯೂಸ್ ಕ್ಲಬ್ಗೆ ನಿಮ್ಮೆಲ್ಲರಿಗೆ ಸ್ವಾಗತ. ಮಕ್ಕಳೇ, ನಿಮಗೆ ನೆನಪಿದೆಯಾ, ನಾವು ವಾರ ವಾರ ಏನ್ ಕಲಿತಾ ಬರ್ತಾ ಇದ್ದೀವಿ? ದೇವರ ಗುಣಾತಿಶಯಗಳೆಲ್ಲ ಎಷ್ಟು ಗುಣಗಳಿದೆ ಅಂದ್ರೆ ದೇವರ ಗುಣಾತಿಶಯಗಳು, ಅದನ್ನ ನಾವು ವರ್ಣನೆ ಮಾಡ್ಲಿಕ್ಕೆ ಆಗೋದಿಲ್ಲ, ಅದನ್ನ ಮುಗಿಸ್ಲಿಕ್ಕೆ ಆಗೋದಿಲ್ಲ. ಇದು ನಾವು 8ನೇ ವಾರಕ್ಕೆ ನಾವು ಬಂದಿದೀವಲ್ವಾ? ನಿಮಗೆ ನೆನಪಿದೆಯಾ ಕಳೆದ ವಾರ ದೇವರ ಯಾವ ಗುಣವನ್ನು ನಾವು ಕಲ್ತಿದ್ದು? ಸರ್ವಜ್ಞಾನಿಯಾದ ದೇವರು, ಅಂದ್ರೆ ದೇವರಿಗೆ ಎಲ್ಲವೂ ತಿಳಿದಿದೆ ಅಂತ ಹೇಳಿ ನಾವು ಕಲ್ತಿದ್ವಲ್ವಾ? ಇವತ್ತು ನಾವು ಏನ್ ಕಲಿತೀವಿ ಅಂತ ಹೇಳಿದ್ರೆ, ನಂಬಿಗಸ್ತನಾದ ದೇವರು. ನಂಬಿಗಸ್ತನಾದ ದೇವರಂದ್ರೆ ಏನು? ನಂಬಿಗಸ್ತಿಕೆ ಅಂದ್ರೆ ಏನು? ಅಂದ್ರೆ ಕೊಟ್ಟಿರೋ ಮಾತನ್ನು ಕೊನೆಯವರೆಗೂ ಉಳಿಸ್ಕೊಳ್ಳೋದು. ನೋಡ್ರಿ, ಕೆಲವು ಸಾರಿ ನಾವು ಅಪ್ಪ ಅಮ್ಮ ನಮಗೆ ಕೆಲಸ ಹೇಳ್ತಾರೆ, ಓಕೆ ಡೈಲಿ ನೀನ್ ಏನ್ ಮಾಡ್ಬೇಕು, ಪಾತ್ರೆ ತೊಳಿಬೇಕು, ಮನೆ ಗುಡಿಸ್ಬೇಕು ಅಂತ ಹೇಳಿ. ಕೆಲಸ ನಾವು ಒಂದ್ ದಿವಸ ಮಾಡ್ತೀವಿ, ಇನ್ನೊಂದ್ ದಿವಸ ಮರ್ತೋಗ್ತೀವಿ, ಇಲ್ಲಂದ್ರೆ ನಮ್ಗೆ ಸುಸ್ತಾಗಿ ಹಂಗೆ ಮಲ್ಕೊಂಡ್ಬಿಡ್ತೀವಿ. ಆದ್ರೆ ನಾವು ಎಲ್ಲ ಸಮಯದಲ್ಲಿ ಅದನ್ನ ಮಾಡೋದಿಲ್ಲ. ಆದ್ರೆ ದೇವರು ಯಾವಾಗಲೂ ನಂಬಿಗಸ್ತನಾಗಿದ್ದಾನೆ. ನೋಡಿ, ಅನೇಕ ಸಾರಿ ನಮಗೆ ಅನಾರೋಗ್ಯ ಬಂದಾಗ ನಾವು ಆಸ್ಪತ್ರೆಯಲ್ಲಿ ಕೆಲವು ಸಾರಿ ಹೋಗ್ತೀವಿ. ಆದ್ರೆ ಯಾವತ್ತಾದ್ರೂ ನಾವು ಸತ್ತು ಹೋದ್ವಾ? ಇಲ್ವಲ್ಲ. ದೇವರು ನಮ್ಮನ್ನು ಗುಣಪಡಿಸಿ ಆರೋಗ್ಯ ಕೊಟ್ಟಿದ್ದಾರೆ. ಈ ಕೊರೋನಾ ವೈರಸ್ ಇಂದ ದೇವರು ನಂಬಿಗಸ್ತನಾಗಿ ಆ ರೋಗ ನಮ್ಮನ್ನು ಅಂಟದ ಹಾಗೆ ನಮಗೆ ಆರೋಗ್ಯ ಕೊಟ್ಟಿದ್ದಾರಲ್ಲ. ಪ್ರತಿದಿನ ದೇವರು ನಮ್ಮನ್ನು ಕಾಯ್ದು ಕಾಪಾಡ್ತಾ ನಡೆಸುತ್ತಾ ಬರ್ತಾ ಇದ್ದಾರೆ. ಸೊ ಈ ದಿನವೂ ನಾವು ದೇವರ ನಂಬಿಗಸ್ತಿಕೆ ಬಗ್ಗೆ ನಾವು ಕಲಿಯೋಣ. ಅದಕ್ಕೆ ಮುಂಚೆ ನಾವು ಪ್ರಾರ್ಥನೆ ಮಾಡೋಣ. ಎಲ್ಲರೂ ಕೈ ಜೋಡಿಸಿ ಕಣ್ಣು ಮುಚ್ಚಿ ನಾನು ಪ್ರಾರ್ಥನೆ ಮಾಡ್ತೀನಿ. ನಂಬಿಗಸ್ತನಾದ ದೇವರೇ, ಈ ಸುಂದರವಾದ ಸಮಯಕ್ಕಾಗಿ ನಾವು ನಿಮಗೆ ಸ್ತೋತ್ರ ಮಾಡುತ್ತೇನೆ. ದೇವರೇ, ನೀನು ಇದುವರೆಗೂ ನಮ್ಮನ್ನು ಕೈ ಬಿಡದೆ ನಂಬಿಗಸ್ತನಾಗಿ ಕಾಪಾಡ್ಕೊಂಡು ಬಂದಿದ್ದೀಯ ಸ್ವಾಮಿ, ಅದಕ್ಕಾಗಿ ಸ್ತೋತ್ರ. ನಮಗೆ 3 ಹೊತ್ತು ಊಟವನ್ನು ಕೊಟ್ಟಿದ್ದೀಯ, ಇರ್ಲಿಕ್ಕೆ ಒಂದು ಮನೆಯನ್ನು ಕೊಟ್ಟಿದ್ದೀಯ, ಒಂದು ಕುಟುಂಬವನ್ನು ಕೊಟ್ಟಿದ್ದೀಯ, ಅದಕ್ಕಾಗಿ ಸ್ತೋತ್ರ. ಯಾವುದೇ ರೋಗ ಅಂಟದ ಹಾಗೆ ಸ್ವಾಮಿ ನಮ್ಮನ್ನು ಕಾಪಾಡಿದ್ದೀಯ ಸ್ವಾಮಿ. ಎಲ್ಲ ಕೇಡು, ಗಂಡಾಂತರವು, ಅಪಾಯದಿಂದ ನಮ್ಮನ್ನು ತಪ್ಪಿಸಿ ಕಾಯ್ತಾ ಇದೀಯ ಸ್ವಾಮಿ, ಅದಕ್ಕಾಗಿ ನಮಗೆ ಸ್ತೋತ್ರ. ಇವತ್ತು ನೀನ ನಂಬಿಗಸ್ತಿಕೆಯನ್ನು ನಾವು ಕಲಿಲಿಕ್ಕಿರುವಾಗ ನಮ್ಮ ಜೊತೆ ನೀನು ಮಾತನಾಡು. ನೀನು ಎಷ್ಟು ಒಳ್ಳೆಯ ದೇವರು, ನೀನು ಎಷ್ಟು ನಂಬಿಗಸ್ತನಾಗಿದ್ದೀಯ ಅಂತ ಹೇಳಿ ನಾವು ಅರ್ಥ ಮಾಡಿಕೊಳ್ಳುವಂತೆ ನಮಗೆ ಸಹಾಯ ಮಾಡು. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸು ನಾಮದಲ್ಲಿ ಬೇಡುತ್ತೇನೆ ತಂದೆ, ಆಮೇನ್. ಭೂಮಿಗೆ ಅಸ್ತಿವಾರ ಹಾಕಿದನು ಏಸಪ್ಪ. ವಿಶಾಲ ಗಗನವನ್ನು ಬೆರಳಿನಿಂದಲೇ ಆತ ಹಳೆದಿಹನು. ದುಂಡಾದ ಭೂಮಿಗೆ ಅಸ್ತಿವಾರ ಹಾಕಿದನು ಏಸಪ್ಪ. ವಿಶಾಲ ಗಗನವನ್ನು ಬೆರಳಿನಿಂದಲೇ ಆತ ಹಳೆದಿಹನು. ಒಳ್ಳೆ ಯೇಸುವು ನಿನ್ನನ್ನು ಪ್ರೀತಿಸುವ, ನಿನ್ನೆಲ್ಲ ಪಾಪವ ಆತನು ಕ್ಷಮಿಸುವ. ಅನುದಿನವೂ ನಿನ್ನನ್ನು ಕಾಯುವನು, ನಿನ್ನಲ್ಲಿಯೇ ಅವನು ಬಾಳುವನು. ಅನುದಿನವೂ ನಿನ್ನನ್ನು ಕಾಯುವನು, ನಿನ್ನಲ್ಲಿಯೇ ಅವನು ಬಾಳುವನು.
ಭೂಮಿಗೆ ಅಸ್ತಿವಾರ ಹಾಕಿದನು ಏಸಪ್ಪ. ವಿಶಾಲ ಗಗನವನ್ನು ಬೆರಳಿನಿಂದಲೇ ಆತ ಅಳೆದಿಹನು. ಚಿಂತೆ ದುಃಖ ಇರುವಾಗ ನಿನ್ ಹೃದಯದಿ ಬರುವನು. ರುಚಿಯಾದ ವಚನದಿಂದ ನಿನ್ನನ್ನು ತುಂಬಿಸುವ. ನೀ ಮಾಡಬೇಕಾದ ಕೆಲಸ ಒಂದೇ, ಯೇಸುವಿಗೆ ವಿಧೇಯನಾಗಿ ಜೀವಿಸಬೇಕು. ನೀ ಮಾಡಬೇಕಾದ ಕೆಲಸ ಒಂದೇ, ಯೇಸುವಿಗೆ ವಿಧೇಯನಾಗಿ ಜೀವಿಸಬೇಕು. ತುಂಡಾದ ಭೂಮಿಗೆ ಅಸ್ತಿವಾರ ಹಾಕಿದನು ಏಸಪ್ಪ. ವಿಶಾಲ ಗಗನವನ್ನು ಬೆರಳಿನಿಂದಲೇ ಆತ ಅಳೆದಿಹನು. ತುಂಡಾದ ಭೂಮಿಗೆ ಅಸ್ತಿವಾರ ಹಾಕಿದನು ಏಸಪ್ಪ. ವಿಶಾಲ ಗಗನವನ್ನು ಬೆರಳಿನಿಂದಲೇ ಆತ ಅಳೆದಿಹನು. ಮಕ್ಳೇ, ಈಗ ನಾವು 66 ಪುಸ್ತಕಗಳನ್ನ ನಾವು ಕಲ್ತ್ವಲ್ಲ. ನೀವೆಲ್ಲ ಅದನ್ನ ಬಾಯ್ಪಾಠ ಮಾಡಿದ್ರಾ? ಅದನ್ನೆಲ್ಲ ಬಾಯ್ಪಾಠ ಮಾಡ್ಬೇಕು. ಅವಾಗ ನಿಮಗೆ ಇಡೀ 66 ಪುಸ್ತಕಗಳ ಹೆಸರು ನಿಮಗೆ ಗೊತ್ತಾಗತ್ತೆ. ಸರಿ, ಇವತ್ತು ನಾವು ಏನ್ ಮಾಡೋಣ ಅಂತ ಹೇಳಿದ್ರೆ, ಹೊಸ ಒಡಂಬಡಿಕೆಯ ಬಗ್ಗೆ ಸ್ವಲ್ಪ ಇನ್ನೂ ಹೆಚ್ಚಾಗಿ ಕಲಿಯೋಣ. ನಾನು ಹೇಳ್ದೆ ಅಲ್ವಾ, ಹೊಸ ಒಡಂಬಡಿಕೆಯಲ್ಲಿ ಎಷ್ಟು ಪುಸ್ತಕಗಳು? 27 ಪುಸ್ತಕಗಳು. ಅದರಲ್ಲಿ ಮೊದಲನೇ ಭಾಗ ಬಂದು ಸುವಾರ್ತೆಗಳು ಅಂತ ಹೇಳಿ. ನೋಡಿ, ಸುವಾರ್ತೆ ಅಂತ ಹೇಳಿದ್ರೆ ಶುಭ ಸಂದೇಶ, ಗುಡ್ ನ್ಯೂಸ್ ಅಲ್ವಾ? ಏನಿದು? ಒಳ್ಳೆ ಸುದ್ದಿ. ಏನಿದು ಒಳ್ಳೆ ಸುದ್ದಿ? ಈ ಸುವಾರ್ತೆ ಏನಂತ ಹೇಳಿದ್ರೆ, ನೋಡಿ, ನಾವು ಎಷ್ಟೋ ತಪ್ಪುಗಳನ್ನ ಮಾಡಿ ದೇವರಿಂದ ದೂರ ಆಗ್ಬಿಟ್ಟಿದೀವಿ. ನಾವು ನಶಿಸಿ ಹೋಗ್ಬೇಕಾಗಿತ್ತು, ನಾವು ನರಕಕ್ಕೆ ಹೋಗ್ಬೇಕಾಗಿತ್ತು. ಆದ್ರೆ ದೇವರು ನಿನ್ನನ್ನು ನನ್ನನ್ನು ಎಷ್ಟಾಗಿ ಪ್ರೀತಿ ಮಾಡಿ ತನ್ನ ಒಬ್ಬನೇ ಮಗನಾದ ಯೇಸು ಕ್ರಿಸ್ತನನ್ನು ಪರಲೋಕದಿಂದ ಈ ಭೂಲೋಕಕ್ಕೆ ನಿನ್ನ ಹಾಗೆ ನನ್ನ ಹಾಗೆ ಒಂದು ಚಿಕ್ಕ ಮಗುವಾಗಿ ಆತನು ಜನಿಸಿ ಬಂದು ಆತನು ಬೆಳೆದು ಅನೇಕ ಅದ್ಭುತ ಕಾರ್ಯಗಳನ್ನು ಮಾಡಿದ್ರು. ದೇವರ ರಾಜ್ಯದ ಬಗ್ಗೆ ಬೋಧನೆ ಮಾಡಿದ್ರು. ಮತ್ತು ಆತನು ಶಿಲುಬೆಗೆ ಆತನನ್ನ ಏರಿಸಲ್ಪಟ್ಟು. ಯಾಕೆ ಗೊತ್ತಾ? ನಿನ್ನ ಪಾಪಕ್ಕೋಸ್ಕರ, ನನ್ನ ಪಾಪಕ್ಕೋಸ್ಕರ ಯೇಸು ಸ್ವಾಮಿ ಶಿಲುಬೆ ಮೇಲೆ ಸತ್ತನು. ಆತನು ರಕ್ತ ಸುರಿಸಿದನು. ತಲೆಯಲ್ಲಿ ಮುಳ್ಳಿನ ಕಿರೀಟ ಹಾಕಿದ್ರು, ಕೈಗೆ ಕಾಲಿಗೆ ಮೊಳೆ ಹಾಕಿದ್ರು. ಯಾತಕ್ಕೋಸ್ಕರ ಇಷ್ಟೆಲ್ಲ ಕಷ್ಟ ಅನುಭವಿಸಿದ್ದು ಗೊತ್ತಾ? ನಿನ್ನ ಪಾಪಕ್ಕೋಸ್ಕರ, ನನ್ನ ಪಾಪಕ್ಕೋಸ್ಕರ, ಈ ಲೋಕದಲ್ಲಿರುವ ಎಲ್ಲರಿಗೋಸ್ಕರ ಯೇಸು ಸ್ವಾಮಿ ಸತ್ತನು. ಅಷ್ಟು ಮಾತ್ರ ಅಲ್ಲ ಮಕ್ಕಳೇ, ಆತನನ್ನ ಊಣಲ್ಪಟ್ರಲ್ವಾ? ಆದ್ಮೇಲೆ 3ನೇ ದಿನ ಯೇಸು ಸ್ವಾಮಿ ಮೃತ್ಯುಂಜಯನಾಗಿ ಆತನು ಸಮಾಧಿಯಿಂದ ಎದ್ದು ಬಂದನು. ಈಗ್ಲೂ ಕೂಡ ಯೇಸು ಸ್ವಾಮಿ ಜೀವಿಸ್ತಾ ಇದ್ದಾರೆ. ಸೊ ಇದನ್ನ ನಾವು ಸುವಾರ್ತೆ ಅಂತ ಹೇಳ್ತೀವಿ. ಈ ಸುವಾರ್ತೆಗಳನ್ನ 4 ಜನ ಬರೆದಿದ್ದು. ಯಾರ್ಯಾರು ಗೊತ್ತಾ? ಮತ್ತಾಯನು, ಮಾರ್ಕನು, ಲೂಕನು, ಯೋಹಾನನು. ಅದರಲ್ಲಿ ಮತ್ತಾಯನು ಮತ್ತೆ ಯೋಹಾನನು ಯೇಸು ಸ್ವಾಮಿಯ ಶಿಷ್ಯರಾಗಿದ್ರು. ಯೇಸು ಕ್ರಿಸ್ತನ ಜೊತೆ ಯಾವಾಗ 3.5 ವರ್ಷ ಅವ್ರ ಜೊತೆನೇ ಇದ್ದು ಅವ್ರು ಮಾಡಿದಂತ ಅದ್ಭುತಗಳನ್ನ ಅವ್ರ ಕಣ್ಣಾರೆ ನೋಡಿದ್ರು. ಆತನು ಸತ್ತಿದ್ದನ್ನ ನೋಡಿದ್ರು. ಮತ್ತೆ ಸಮಾಧಿಯಿಂದ ಎದ್ದು ಬಂದದನ್ನ ಅವ್ರು ಕಣ್ಣಾರೆ ನೋಡಿದ್ರು. ಅದನ್ನ ನೋಡಿದೆಲ್ಲವನ್ನು ಒಂದು ಜೀವನ ಚರಿತ್ರೆಯಾಗಿ, ಯೇಸು ಕ್ರಿಸ್ತನ ಚರಿತ್ರೆಯಾಗಿ ಅವರು ಬರೆದ್ರು. ಅದೇ ರೀತಿಯಲ್ಲಿ ಮಾರ್ಕನು ಮತ್ತು ಲೂಕನು ಕೂಡ ಬರೆದ್ರು. ಸೊ ಈ 4 ಜನರು ಯೇಸು ಕ್ರಿಸ್ತನು ಹುಟ್ಟಿದಾಗ್ಲಿಂದ ಸತ್ತು ಪುನರುತ್ಥಾನವಾಗಿ ಎದ್ದು ಮತ್ತೆ ಆತನು ಸ್ವರ್ಗಾರೋಹಣ ಆಗುವವರೆಗೂ ಏನೇನ್ ನಡೀತೋ ಅದೆಲ್ಲವೂ ಈ 4 ಸುವಾರ್ತೆಗಳಲ್ಲಿ ಬರೆದಿದ್ದಾರೆ. ಈಗ ನೀವೇನ್ ಮಾಡ್ಬೇಕು ಗೊತ್ತಾ?
ನಿಮ್ಗೆ ಟೈಮ್ ಸಿಕ್ಕಿದಾಗೆಲ್ಲ, ಈಗ ಲಾಕ್ ಡೌನ್ ಇರೋದ್ರಿಂದ ಶಾಲೆ ಎಲ್ಲ ಇಲ್ವಲ್ಲ, ನೀವು ಮನೆಯಲ್ಲಿ ಇದ್ದೀರಲ್ವಾ, ಎಷ್ಟೋ ಟೈಮ್ ಇದೆ ನಮಗೆ. ಸೊ ನೀವು ಮತ್ತಾಯನ ಸುವಾರ್ತೆಯನ್ನ ಸ್ಟಾರ್ಟ್ ಮಾಡಿ. ನಿಮಗೆ ಎಷ್ಟು ವಯಸ್ಸಿದೆಯೋ, ನಿಮಗೆ 10 ವರ್ಷನ, 12 ವರ್ಷ, 15 ವರ್ಷ, ನಿಮಗೆ ವಯಸ್ಸಿಗೆ ತಕ್ಕಂತೆ ಅಷ್ಟಷ್ಟು ನೀವು ವಚನಗಳನ್ನು ದಿನಾಲು ಓದ್ಕೊಂಡ್ ಬನ್ನಿ. ನೀವು ಓದಕ್ಕೆ ಪ್ರಾರಂಭ ಮಾಡಿದ್ರೆ ನೀವು ದೇವರ ಬಗ್ಗೆ ಇನ್ನೂ ಹೆಚ್ಚಾಗಿ ತಿಳ್ಕೊಳ್ತೀರಾ ಮತ್ತು ದೇವರಿಗೆ ಹತ್ತಿರವಾಗ್ತೀರಾ. ಸರಿನಾ? ನೀವು ಬೈಬಲ್ ಅನ್ನ ಓದ್ಲಿಕ್ಕೆ ಪ್ರಾರಂಭ ಮಾಡಬೇಕು. ಮಕ್ಳೇ, ಈಗ ನಾವು 66 ಪುಸ್ತಕಗಳನ್ನ ನಾವು ಕಲ್ತ್ವಲ್ಲ, ನೀವೆಲ್ಲ ಅದನ್ನ ಬಾಯ್ಪಾಠ ಮಾಡಿದ್ರಾ? ಅದನ್ನೆಲ್ಲ ಬಾಯ್ಪಾಠ ಮಾಡ್ಬೇಕು. ಅವಾಗ ನಿಮಗೆ ಇಡೀ 66 ಪುಸ್ತಕಗಳ ಹೆಸರು ನಿಮಗೆ ಗೊತ್ತಾಗತ್ತೆ. ಸರಿ, ಇವತ್ತು ನಾವು ಏನ್ ಮಾಡೋಣ ಅಂತ ಹೇಳಿದ್ರೆ, ಹೊಸ ಒಡಂಬಡಿಕೆಯ ಬಗ್ಗೆ ಸ್ವಲ್ಪ ಇನ್ನೂ ಹೆಚ್ಚಾಗಿ ಕಲಿಯೋಣ. ನಾನು ಹೇಳ್ದೆ ಅಲ್ವಾ, ಹೊಸ ಒಡಂಬಡಿಕೆಯಲ್ಲಿ ಎಷ್ಟು ಪುಸ್ತಕಗಳು? 27 ಪುಸ್ತಕಗಳು. ಅದರಲ್ಲಿ ಮೊದಲನೇ ಭಾಗ ಬಂದು ಸುವಾರ್ತೆಗಳು ಅಂತ ಹೇಳಿ. ನೋಡಿ, ಸುವಾರ್ತೆ ಅಂತ ಹೇಳಿದ್ರೆ ಶುಭ ಸಂದೇಶ, ಗುಡ್ ನ್ಯೂಸ್ ಅಲ್ವಾ? ಏನಿದು? ಒಳ್ಳೆ ಸುದ್ದಿ. ಏನಿದು ಒಳ್ಳೆ ಸುದ್ದಿ? ಈ ಸುವಾರ್ತೆ ಏನಂತ ಹೇಳಿದ್ರೆ, ನೋಡಿ, ನಾವು ಎಷ್ಟೋ ತಪ್ಪುಗಳನ್ನ ಮಾಡಿ ದೇವರನ್ನ ದೂರ ಆಗ್ಬಿಟ್ಟಿದೀವಿ. ನಾವು ನಶಿಸಿ ಹೋಗ್ಬೇಕಾಗಿತ್ತು, ನಾವು ನರಕಕ್ಕೆ ಹೋಗ್ಬೇಕಾಗಿತ್ತು. ಆದ್ರೆ ದೇವರು ನಿನ್ನನ್ನು ನನ್ನನ್ನು ಎಷ್ಟಾಗಿ ಪ್ರೀತಿ ಮಾಡಿ ತನ್ನ ಒಬ್ಬನೇ ಮಗನಾದ ಯೇಸು ಕ್ರಿಸ್ತನನ್ನು ಪರಲೋಕದಿಂದ ಈ ಭೂಲೋಕಕ್ಕೆ ನಿನ್ನ ಹಾಗೆ ನನ್ನ ಹಾಗೆ ಒಂದು ಚಿಕ್ಕ ಮಗುವಾಗಿ ಆತನು ಜನಿಸಿ ಬಂದು ಆತನು ಬೆಳೆದು ಅನೇಕ ಅದ್ಭುತ ಕಾರ್ಯಗಳನ್ನು ಮಾಡಿದ್ರು. ದೇವರ ರಾಜ್ಯದ ಬಗ್ಗೆ ಬೋಧನೆ ಮಾಡಿದ್ರು ಮತ್ತು ಆತನು ಶಿಲುಬೆಗೆ ಆತನನ್ನ ಏರಿಸಲ್ಪಟ್ರು. ಯಾಕೆ ಗೊತ್ತಾ? ನಿನ್ನ ಪಾಪಕ್ಕೋಸ್ಕರ, ನನ್ನ ಪಾಪಕ್ಕೋಸ್ಕರ ಯೇಸು ಸ್ವಾಮಿ ಶಿಲುಬೆ ಮೇಲೆ ಸತ್ತನು. ಆತನು ರಕ್ತ ಸುರಿಸಿದನು. ತಲೆಯಲ್ಲಿ ಮುಳ್ಳಿನ ಕಿರೀಟ ಹಾಕಿದ್ರು, ಕೈಗೆ ಕಾಲಿಗೆ ಮೊಳೆ ಹಾಕಿದ್ರು. ಯಾತಕ್ಕೋಸ್ಕರ ಇಷ್ಟೆಲ್ಲ ಕಷ್ಟ ಅನುಭವಿಸಿದ್ದು ಗೊತ್ತಾ? ನಿನ್ನ ಪಾಪಕ್ಕೋಸ್ಕರ, ನನ್ನ ಪಾಪಕ್ಕೋಸ್ಕರ, ಈ ಲೋಕದಲ್ಲಿರುವ ಎಲ್ಲರಿಗೋಸ್ಕರ ಯೇಸು ಸ್ವಾಮಿ ಸತ್ತನು. ಅಷ್ಟು ಮಾತ್ರ ಅಲ್ಲ ಮಕ್ಕಳೇ, ಆತನನ್ನ ಊಣಲ್ಪಟ್ರಲ್ವಾ, ಆದ್ಮೇಲೆ 3ನೇ ದಿನ ಯೇಸು ಸ್ವಾಮಿ ಮೃತ್ಯುಂಜಯನಾಗಿ ಆತನು ಸಮಾಧಿಯಿಂದ ಎದ್ದು ಬಂದನು. ಈಗ್ಲೂ ಕೂಡ ಯೇಸು ಸ್ವಾಮಿ ಜೀವಿಸ್ತಾ ಇದ್ದಾರೆ. ಸೊ ಇದನ್ನ ನಾವು ಸುವಾರ್ತೆ ಅಂತ ಹೇಳ್ತೀವಿ. ಈ ಸುವಾರ್ತೆಗಳನ್ನ 4 ಜನ ಬರೆದಿದ್ದು. ಯಾರ್ಯಾರು ಗೊತ್ತಾ? ಮತ್ತಾಯನು, ಮಾರ್ಕನು, ಲೂಕನು, ಯೋಹಾನನು. ಅದರಲ್ಲಿ ಮತ್ತಾಯನು ಮತ್ತೆ ಯೋಹಾನನು ಯೇಸು ಸ್ವಾಮಿಯ ಶಿಷ್ಯರಾಗಿದ್ರು. ಯೇಸು ಕ್ರಿಸ್ತನ ಜೊತೆ ಯಾವಾಗ 3.5 ವರ್ಷ ಅವ್ರ ಜೊತೆನೇ ಇದ್ದು ಅವ್ರು ಮಾಡಿದಂತ ಅದ್ಭುತಗಳನ್ನ ಅವ್ರ ಕಣ್ಣಾರೆ ನೋಡಿದ್ರು. ಅದನ್ನು ಸತ್ತಿದ್ದನ್ನ ನೋಡಿದ್ರು, ಮತ್ತೆ ಸಮಾಧಿಯಿಂದ ಎದ್ದು ಬಂದದನ್ನ ಅವರು ಕಣ್ಣಾರೆ ನೋಡಿದ್ರು. ಅದನ್ನ ನೋಡಿದೆಲ್ಲವನ್ನು ಒಂದು ಜೀವನ ಚರಿತ್ರೆಯಾಗಿ, ಯೇಸು ಕ್ರಿಸ್ತನ ಚರಿತ್ರೆಯಾಗಿ ಅವರು ಬರೆದ್ರು. ಅದೇ ರೀತಿಯಲ್ಲಿ ಮಾರ್ಕನು ಮತ್ತು ಲೂಕನು ಕೂಡ ಬರೆದ್ರು. ಸೊ ಈ 4 ಜನರು ಯೇಸು ಕ್ರಿಸ್ತನು ಹುಟ್ಟಿದಾಗ್ಲಿಂದ ಸತ್ತು ಪುನರುತ್ಥಾನವಾಗಿ ಎದ್ದು ಮತ್ತೆ ಅದನ್ನು ಸ್ವರ್ಗಾರೋಹಣ ಆಗುವವರೆಗೂ ಏನೇನ್ ನಡೀತೋ ಅದೆಲ್ಲವೂ ಈ 4 ಸುವಾರ್ತೆಗಳಲ್ಲಿ ಬರೆದಿದ್ದಾರೆ. ಈಗ ನೀವೇನ್ ಮಾಡ್ಬೇಕು ಗೊತ್ತಾ? ನಿಮ್ಗೆ ಟೈಮ್ ಸಿಕ್ಕಿದಾಗೆಲ್ಲ, ಈಗ ಲಾಕ್ ಡೌನ್ ಇರೋದ್ರಿಂದ ಶಾಲೆ ಎಲ್ಲ ಇಲ್ವಲ್ಲ, ನೀವು ಮನೆಯಲ್ಲಿ ಇದ್ದೀರಲ್ವಾ, ಎಷ್ಟೋ ಟೈಮ್ ಇದೆ ನಮಗೆ. ಸೊ ನೀವು ಮತ್ತಾಯನ ಸುವಾರ್ತೆಯನ್ನ ಸ್ಟಾರ್ಟ್ ಮಾಡಿ. ನಿಮಗೆ ಎಷ್ಟು ವಯಸ್ಸಿದೆಯೋ, ನಿಮಗೆ 10 ವರ್ಷನ, 12 ವರ್ಷ, 15 ವರ್ಷ, ನಿಮಗೆ ವಯಸ್ಸಿಗೆ ತಕ್ಕಂತೆ ಅಷ್ಟಷ್ಟು ನೀವು ವಚನಗಳನ್ನು ದಿನಾಲು ಓದ್ಕೊಂಡ್ ಬನ್ನಿ. ನೀವು ಓದಕ್ಕೆ ಪ್ರಾರಂಭ ಮಾಡಿದ್ರೆ ನೀವು ದೇವರ ಬಗ್ಗೆ ಇನ್ನೂ ಹೆಚ್ಚಾಗಿ ತಿಳ್ಕೊಳ್ತೀರಾ ಮತ್ತು ದೇವರಿಗೆ ಹತ್ತಿರವಾಗ್ತೀರಾ. ಸರಿನಾ? ನೀವು ಬೈಬಲ್ ಅನ್ನ ಓದ್ಲಿಕ್ಕೆ ಪ್ರಾರಂಭ ಮಾಡಬೇಕು. ಈಗ ನಮ್ಗೆ ತಂದೆ ತಾಯಿ ಒಂದು ಕೆಲಸನ ವಹಿಸಿ ಹೋಗಿರ್ತಾರೆ, ಮನೇಲೇ ಇರ್ರಿ, ಹೊರಗಡೆ ಹೋಗ್ಬೇಡ್ರಿ, ನಾವು ಹೊರಗಡೆ ಹೋಗ್ಬಿಟ್ಟು ಬರ್ತೀವಿ, ಅಲ್ಲಿ ಗಂಟ ಮನೇಲಿರಿ ಅಂತ ಹೇಳ್ಬಿಟ್ಟು ಅವ್ರು ಹೋಗ್ತಾರೆ. ಅವ್ರು ಹೋದ ತಕ್ಷಣ ನಾವೇನ್ ಮಾಡ್ತೀವಿ, ನಾವು ಹೊರಗಡೆಗೆ ಆಟ ಆಡೋಕ್ಕೆ ಹೋಗ್ಬಿಡ್ತೀವಿ. ನಾವು ಅವ್ರು ಬರೋ ಸಮಯ ನಾವು ಕರೆಕ್ಟಾಗಿ ನೋಡ್ಕೊಂಡು ಮತ್ತೆ ನಾವು ಮನೆಯೊಳಗೆ ಬಂದು ಅವ್ರು ಬಂದು ಕೇಳ್ತಾರೆ, ಮನೇಲೇ ಇದ್ದ ಆಟ ಆಡೋಕೆ ಹೋಗಿಲ್ಲ ಅಂತ ಕೇಳಿದಾಗ ತಂದೆ ತಾಯಿಗಳು ನಾವೇನ್ ಮಾಡ್ತೀವಿ, ಸುಳ್ಳು ಹೇಳ್ತೀವಿ.
ಹ್ಞೂ ಅಮ್ಮ ನಾವು ಎಲ್ಲೂ ಆಟಾಡೋಕ್ಕೆ ಹೋಗಿಲ್ಲ, ಮನೇಲೇ ಇದ್ವಿ ಅಂತ ಸುಳ್ಳು ಹೇಳ್ತೀವಿ. ನೋಡಿ ಮಕ್ಕಳೇ, ನಾವು ಅನೇಕ ಸಾರಿ ಈ ಥರ ಅಪನಂಬಿಕಸ್ಥರಾಗಿ ನಡ್ಕೊತೀವಿ. ಆದರೆ ದೇವರು ನಂಬಿಗಸ್ತನಾಗಿಯೇ ನಡ್ಕೊಂತಾರೆ. ಅದ್ರ ಬಗ್ಗೆ ನಾವು ಒಂದು ವಚನನ ಕಲಿಯೋಣವಾ? ನೋಡಿ ಮಕ್ಕಳೇ, ಇದೆಲ್ಲರಿಗೂ ನಿಮ್ಗೆ ಗೊತ್ತಿದೆ ಅಲ್ವಾ? ಇದನ್ನ ನಾವು ಸತ್ಯವೇದ ಅಂತ ಹೇಳ್ತೀವಿ, ಬೈಬಲ್ ಅಂತ. ಇದನ್ನ 2 ಭಾಗಗಳಾಗಿ ವಿಂಗಡಿಸಲಾಗಿದೆ. ಒಂದು ಹಳೆ ಒಡಂಬಡಿಕೆ ಮತ್ತು ಒಂದು ಹೊಸ ಒಡಂಬಡಿಕೆ. ಹಳೆ ಒಡಂಬಡಿಕೆಯಲ್ಲಿ 39 ಪುಸ್ತಕಗಳಿದೆ. ಹೊಸ ಒಡಂಬಡಿಕೆಯಲ್ಲಿ 27 ಪುಸ್ತಕಗಳಿದೆ. ಒಟ್ಟು 66 ಪುಸ್ತಕಗಳಿದೆ. ಇದನ್ನ ಮಕ್ಕಳು 40 ಜನ ಇದನ್ನ ಬರೀತಾರೆ. 1500 ವರ್ಷದ ಅವಧಿಯಲ್ಲಿ ಇದನ್ನ ಬರೀತಾರೆ. ನಾನ್ ನಿಮ್ಗೆ ಇವತ್ತು ಹೇಳ್ಕೊಡುವಂತ ವಚನ ಅದು ಹೊಸ ಒಡಂಬಡಿಕೆದಾಗಿದೆ. ಹೊಸ ಒಡಂಬಡಿಕೆಯಲ್ಲಿ 2 ತಿಮೋಥೆಯನಿಗೆ 2:13, ನಾವು ಅಪನಂಬಿಗಸ್ತರಾಗಿದ್ದರೂ ಆತನು ನಂಬಿಗಸ್ತನಾಗಿಯೇ ಇರುವನು, ತನ್ನ ಸ್ವಭಾವಕ್ಕೆ ವಿರುದ್ಧವಾಗಿ ಏನು ಮಾಡಲಾರನು. ನಾವು ಅಪನಂಬಿಗಸ್ತರಾಗಿದ್ದರು. ಮಕ್ಕಳೇ, ನಾನು ಆಗ್ಲೇ ಹೇಳಿದೆ ಅಲ್ವಾ, ತಂದೆ ತಾಯಿ ಒಂದು ಜವಾಬ್ದಾರಿಯನ್ನು ಕೊಟ್ಟಿರ್ತಾರೆ. ನಾವು ಅದನ್ನ ಸುಳ್ಳೇಳಿ ನಂಬಿಗಸ್ತಗಳನ್ನ ಕಳ್ಕೊಂಡು ಅಪನಂಬಿಗಸ್ತರಾಗಿ ನಡ್ಕೊಂತೀವಿ. ಆದ್ರೆ ಆತನು ಅಂದ್ರೆ ಏನ್ ಗೊತ್ತ ಮಕ್ಕಳೇ? ಯೇಸು ಸ್ವಾಮಿ. ಯೇಸು ಸ್ವಾಮಿ ನಿಮ್ಗೆ ಗೊತ್ತಲ್ಲ ಮಕ್ಕಳೇ? ಈ ಲೋಕಕ್ಕೆ ಒಂದು ಚಿಕ್ಕ ಮಗುವಾಗಿ ಜನಿಸಿ ಬರ್ತಾರೆ. ಈ ಲೋಕಕ್ಕೆ ಬಂದು ಆತನು ನಮ್ಮ ಹಾಗೆ ನಿನ್ನ ಹಾಗೆ ಆತನು ಬೆಳೆದು ದೊಡ್ಡವರಾಗ್ಬೇಕಾದ್ರೆ ಆತನು ಒಂದು ತಪ್ಪು ಸಹ ಆತನು ಮಾಡೋದೇ ಇಲ್ಲ. ಆತನು ಬೆಳೆದು ದೊಡ್ಡವರಾದ್ಮೇಲೆ ಅನೇಕ ಅದ್ಭುತ ಕಾರ್ಯಗಳನ್ನ ಆತನು ಮಾಡ್ತಾರೆ. ಕಣ್ಣಿಲ್ದವ್ರಿಗೆ ಕಣ್ಣ ಕೊಡ್ತಾರೆ, ಕಿವಿ ಕೇಳಿಸ್ತಾ ಇರೋರು ಕಿವಿ ಕೇಳಿಸೋ ಹಂಗೆ ಮಾಡ್ತಾರೆ, ಕುಂಟರಿಗೆ ಕಾಲನ್ನ ಕೊಡ್ತಾರೆ, ಕುಷ್ಠರೋಗ ವಾಸಿ ಮಾಡ್ತಾರೆ. ಇದೇ ತರ ಅನೇಕ ಅದ್ಭುತ ಕಾರ್ಯಗಳನ್ನ ಯೇಸು ಸ್ವಾಮಿ ಮಾಡ್ಕೊಂಡು ಬರ್ತಾರೆ. ಆದ್ರೆ ಒಂದಿನ ಮಕ್ಕಳೇ, ನಾನು ಮತ್ತೆ ನೀನು ಮಾಡಿದ ಪ್ರತಿಯೊಂದು ತಪ್ಪಿಗೋಸ್ಕರ ಯೇಸು ಸ್ವಾಮಿನ ಶಿಲುಬೆಗೆ ಹಾಕ್ತಾರೆ. ಯೇಸು ಸ್ವಾಮಿ ಶಿಲುಬೆಯಲ್ಲಿ ರಕ್ತ ಸುರಿಸಿ ಪ್ರಾಣ ಕೊಡ್ತಾರೆ. ಮತ್ತೆ ಅವ್ರನ್ನ ಹೂಣಿಡ್ತಾರೆ. ಅವ್ರನ್ನ ಹೂಣಿಟ್ಟ ಮೇಲೆ 3ನೇ ದಿನ ಯೇಸು ಸ್ವಾಮಿ ಮತ್ತೆ ಜೀವಂತವಾಗಿ ಎದ್ದು ಬರ್ತಾರೆ. ಈಗಲೂ ಸಹ ಆತನು ನಮ್ಮ ಮಧ್ಯದಲ್ಲಿ ಜೀವಿಸ್ತಾ ಇದ್ದಾರೆ. ಆತನು ನಂಬಿಗಸ್ತನಾಗಿ ಇರುವನು. ದೇವರ ಮಕ್ಕಳೇ, ಯಾವತ್ತಿಗೂ ಆತನು ಅಪನಂಬಿಗಸ್ತನಾಗಿ ನಡ್ಕೊಳ್ಳೋದೇ ಇಲ್ಲ. ಯಾವಾಗ್ಲೂ ನಂಬಿಗಸ್ತನಾಗಿ ಇರ್ತಾನೆ. ನಾನು ಮತ್ತೆ ನೀನು 2 ಮಾತು ಹೇಳ್ತೀವಿ, ಮಾಡ್ತೀವಿ, ಮಾಡಲ್ಲ ಅಂತ. ಆದ್ರೆ ದೇವರು ಯಾವತ್ತೂ 2 ಮಾತನ್ನ ಹಾಡಲ್ಲ. ಆತನು ನಂಬಿಗಸ್ತನಾಗಿಯೇ ನಡ್ಕೊಂತಾನೆ. ಮತ್ತೆ ತನ್ನ ಸ್ವಭಾವ ಅಂತ ಹೇಳಿದ್ರೆ ಮಕ್ಕಳೇ ನೋಡಿ, ದೇವರ ಸ್ವಭಾವ ಆತನು ಸುಳ್ಳು ಹೇಳೋದಿಲ್ಲ, ಮೋಸ ಮಾಡಲ್ಲ, ಕಳ್ತನ ಮಾಡಲ್ಲ, ವಂಚನೆ ಮಾಡಲ್ಲ. ಈ ತರ ಆತನ ಸ್ವಭಾವಕ್ಕೆ ವಿರುದ್ಧವಾಗಿ ಏನು ಕೂಡ ಆತನು ಮಾಡೋದೇ ಇಲ್ಲ. ಆತನ ಸ್ವಭಾವ ಎಲ್ಲ ಒಳ್ಳೆದಾಗಿ ಇದೆ ಮಕ್ಕಳೇ, ಒಂದು ವೇಳೆ ನೀವು ಈಗ ತಾನೇ ಯೇಸು ಸ್ವಾಮಿನ ನಂಬೋದೇ ಆದ್ರೆ, ನೀವು ಕೊಟ್ಟ ಸಣ್ಣ ಪುಟ್ಟ ಕೆಲಸದಲ್ಲಿ ನೀವು ನಂಬಿಗಸ್ತರಾಗಿರ್ರಿ. ಆಗ ದೇವರನ್ನ ನೀವು ನಂಬ್ರಿ. ಆಗ ನೀವು ದೇವರ ನಂಬಿಗಸ್ತಿನ ನೀವು ಅನುಭವಿಸ್ತೀರಾ. ಒಂದ್ ವೇಳೆ ಮಕ್ಕಳು ನೀವು ಯೇಸು ಸ್ವಾಮಿನ ಮೊದಲೇ ಅರಿತಿರೋರು ನಂಬಿರೋರು ಆಗಿದ್ರೆ, ನೀವು ಇನ್ನೂ ಹೆಚ್ಚಾಗಿ ನಂಬಿಗಸ್ತರಾಗಿ ನಡ್ಕೊಳ್ಳಿ. ನೀವು ಕೂಡ ದೇವರು ಕೊಟ್ಟಂತ ಕೆಲಸ ಕಾರ್ಯಗಳಾಗಿರ್ಬೋದು, ತಂದೆ ತಾಯಿ ವಹಿಸಿರುವಂತಹ ಕೆಲಸಗಳನ್ನಾಗಿರ್ಬೋದು, ನಂಬಿಗಸ್ತರಾಗಿ ನೀವು ಸಹ ಮಾಡ್ರಿ. ಇವಾಗ ಮಕ್ಕಳೇ, ನಾವು ವಚನನ ಸ್ಕ್ರೀನ್ ಮೇಲೆ ಹಾಕ್ತೀನಿ. ನಾವೆಲ್ಲ ಒಂದು ಆಟದ ಮುಖಾಂತರ ವಚನನ ಕಲಿಯೋಣವಾ? ಎಲ್ಲರೂ ನಿಮ್ಮ ಒಂದು ಕಣ್ಣನ್ನ ಮುಚ್ಕೊಂಡು ಓದ್ತೀರಾ? 2 ತಿಮೋಥೆಯನಿಗೆ 2:13, ನಾವು ಅಪನಂಬಿಗಸ್ತರಾಗಿದ್ದರೂ ಆತನು ನಂಬಿಗಸ್ತನಾಗಿ ಇರುವನು, ತನ್ನ ಸ್ವಭಾವಕ್ಕೆ ವಿರುದ್ಧವಾಗಿ ಏನು ಮಾಡಲಾರನು. 2 ತಿಮೋಥೆಯನಿಗೆ 2:13. ಮತ್ತೆ ಎಲ್ಲರೂ ಇನ್ನನ್ನ ಕಣ್ಮುಚ್ಕೊಂಡು ಸ್ಕ್ರೀನ್ ಮೇಲೆ ಬರೋದನ್ನ ಓದ್ತೀರಾ? 2 ತಿಮೋಥೆಯನಿಗೆ 2:13, ನಾವು ಅಪನಂಬಿಗಸ್ತರಾಗಿದ್ದರೂ ಆತನು ನಂಬಿಗಸ್ತನಾಗಿಯೇ ಇರುವನು, ತನ್ನ ಸ್ವಭಾವಕ್ಕೆ ವಿರುದ್ಧವಾಗಿ ಏನು ಮಾಡಲಾರನು. 2 ತಿಮೋಥೆಯನಿಗೆ 2:13. ಮಕ್ಕಳೇ, ಈಗೆಲ್ಲರೂ ಕೂಡ 2 ಕಣ್ಣು ಮುಚ್ಕೊಂಡು ಹೋಗ್ತೀರಾ? 2 ತಿಮೋಥೆಯನಿಗೆ 2:13, ನಾವು ಅಪನಂಬಿಗಸ್ತರಾಗಿದ್ದರೂ ಆತನು ನಂಬಿಗಸ್ತನಾಗಿಯೇ ಇರುವನು, ತನ್ನ ಸ್ವಭಾವಕ್ಕೆ ವಿರುದ್ಧವಾಗಿ ಏನು ಮಾಡಲಾರನು. 2 ತಿಮೋಥೆಯನಿಗೆ 2:13. ಮಕ್ಕಳೇ, ನಾವೆಲ್ಲರೂ ಕೂಡ ಸ್ಕ್ರೀನ್ ಮೇಲೆ ಬರೋದನ್ನ ನೋಡ್ಕೊಂಡು ಎಲ್ಲರೂ ಒಂದ್ಸಲಿ ಒಟ್ಟಾಗಿ ಓದೋಣವಾ? 2 ತಿಮೋಥೆಯನಿಗೆ 2:13, ನಾವು ಅಪನಂಬಿಗಸ್ತರಾಗಿದ್ದರೂ ಆತನು ನಂಬಿಗಸ್ತನಾಗಿ ಇರುವನು, ತನ್ನ ಸ್ವಭಾವಕ್ಕೆ ವಿರುದ್ಧವಾಗಿ ಏನು ಮಾಡಲಾರನು. 2 ತಿಮೋಥೆಯನಿಗೆ 2:13. ಮಕ್ಕಳೇ, ಈ ಕಲ್ತಿರೋಂಥ ವಚನನ ನಿಮ್ಮ ತಂದೆ ತಾಯಿಗಾಗಿರ್ಬೋದು, ಅಕಸ್ಮಾತ್ ನೀವು ಚರ್ಚ್ಗೆ ಹೋಗಿ ಸಂಡೇ ಕ್ಲಾಸ್ ಅಲ್ಲಿ ಇರೋದಾದ್ರೆ ನಿಮ್ಮ ಸಂಡೇ ಕ್ಲಾಸ್ ಟೀಚರ್ಗಾಗಿರ್ಬೋದು, ನೀವು ಒಪ್ಪಿಸ್ತೀರಾ?
ಪ್ರೀತಿಯ ದೇವರ ಮಕ್ಕಳೇ, ಒಂದು ವೇಳೆ ನಿಮಗೆ ಜ್ವರ, ತಲೆನೋವು, ಹೊಟ್ಟೆ ನೋವು, ಕಾಲು ನೋವು ಈ ರೀತಿ ಎಲ್ಲ ಬಂದ್ರೆ ನಿಮ್ಗೆ ಏನಾಗುತ್ತೆ? ಬಹಳ ಬೇಜಾರಾಗುತ್ತಲ್ವಾ? ಕೆಲವೊಮ್ಮೆ ನೋಡ್ರಿ, ನೀವು ನಿಮ್ಮ ತಂದೆ ತಾಯಿ ಜೊತೆ ಆಟೋದಲ್ಲೋ, ಕಾರಲ್ಲೋ, ಸೈಕಲ್ ಅಲ್ಲೋ, ಬಸ್ ಅಲ್ಲೋ ನೀವು ಪ್ರಯಾಣ ಮಾಡುವಾಗ ಒಂದು ವೇಳೆ ನಿಮಗೆ ಅಪಘಾತ ಅಥವಾ ಆಕ್ಸಿಡೆಂಟ್ ಆಗ್ಬಿಟ್ರೆ ನಿಮ್ಗೆ ಸಣ್ಣ ಪುಟ್ಟ ಗಾಯಗಳಾಗಿರ್ಬೋದು. ಆದ್ರೆ ದೇವರು ನಿಮ್ಮ ಪ್ರಾಣವನ್ನ ಉಳಿಸಿದಾರಲ್ವಾ? ದೇವರು ಎಷ್ಟೊಂದು ನಂಬಿಗಸ್ತನಾಗಿದ್ದಾನೆ ನೋಡ್ರಿ. ಒಂದು ಕೊರೋನಾ ಸೋಂಕು ಅನ್ನುವಂಥದ್ದು ಕಳೆದ ಜನವರಿಯಿಂದ ಇದುವರೆಗೂ ಏನಾಗ್ತಾ ಇದೆ ಅಂದ್ರೆ ಅನೇಕರು ಈ ರೋಗದಿಂದ ಅನೇಕರು ಮೃತಪಟ್ಟಿದ್ದಾರೆ. ಆದ್ರೆ ದೇವರು ನಮ್ಮನ್ನ ನಂಬಿಗಸ್ತನಾಗಿ ನಮ್ಗೆ ಯಾವುದೇ ಸೋಂಕು ಬರದಂತೆ ದೇವರು ನಮ್ಮನ್ನ ಕಾಪಾಡಿದಾನಲ್ವಾ? ಸೊ ಇದ್ರಲ್ಲಿ ನಾವೇನ್ ನೋಡ್ತೀವಿ ಮಕ್ಕಳೇ? ದೇವರ ನಂಬಿಗಸ್ತಿಕೆಯನ್ನು ನಾವು ನೋಡ್ತೀವಿ. ಹಾಗೆ ನಾವು ಸತ್ಯವೇದದಲ್ಲಿ ಕೂಡ ಆದಿಕಾಂಡ, ಇದು ಹಳೆ ಒಡಂಬಡಿಕೆ ಮೊದಲನೇ ಪುಸ್ತಕ, ಆದಿಕಾಂಡ 37ನೇ ಅಧ್ಯಾಯದಲ್ಲಿ ಒಂದು ಸುಂದರವಾದ ಕುಟುಂಬದ ಬಗ್ಗೆ ನಾವು ಈ ದಿನ ನಾವು ನೋಡ್ಲಿಕ್ಕಿದ್ದೇವೆ. ಆತನ ಹೆಸರೇನಂದ್ರೆ ಯಾಕೋಬನ ಅಂತೇಳಿ. ಯಾಕೋಬನ ತಂದೆ ಈಸಾಕ, ಈಸಾಕನ ತಂದೆ ಅಬ್ರಹಾಮ. ಈ ಯಾಕೋಬನ ಮನೆಯಲ್ಲಿ ಆತನಿಗೆ 13 ಮಕ್ಳು ಇರ್ತಾರೆ. 12 ಜನ ಗಂಡ್ ಮಕ್ಳು, ಒಬ್ಳು ಹೆಣ್ಮಗಳು. ನಿಮ್ಗೆಲ್ಲ ಬಹಳ ಆಶ್ಚರ್ಯ ಆಗ್ಬೋದು, 13 ಮಕ್ಳಿದ್ರ ಅಂಕಲ್ ಅಂತೇಳಿ. ಹೌದು ನೋಡ್ರಿ, ಈ ಕಾಲದಲ್ಲಿ ಒಂದೊಂದು ಮನೆಯಲ್ಲಿ 1, 2 ಅಥವಾ 3 ಮಕ್ಳು ಇರ್ತಾರೆ. ಆದ್ರೆ ಆ ದಿನಗಳಲ್ಲಿ ಈ ಭೂಮಿ ಮೇಲೆ ಜನರ ಸಂಖ್ಯೆ ಬಹಳ ಕಡಿಮೆ ಇತ್ತು. ಅದಕ್ಕೆ ದೇವರು ಯಾಕೋಬನ ಕುಟುಂಬವನ್ನು ಏನ್ ಮಾಡಿದ್ರು? ಆಶೀರ್ವಾದ ಮಾಡಿದ್ರು. ಆತನಿಗೆ ಅನೇಕ 13 ಮಕ್ಕಳನ್ನ ದೇವರು ಕೊಟ್ರು. ಅದರಲ್ಲಿ ನಾವು 11ನೆಯ ಮಗನಾದಂತ ಒಂದು ಯೋಸೆಫನ ಕುರಿತಾಗಿ ನಾವಿದನ್ನ ನಾವು ನೋಡ್ಲಿಕ್ಕಿದ್ದೇವೆ. ನೋಡ್ರಿ, ಯೋಸೆಫನು ತನ್ನ ತಂದೆಗೆ ಬಹಳ ನಂಬಿಗಸ್ತನಾಗಿ ಆತನು ಕೆಲಸ ಮಾಡ್ತಾ ಇದ್ದ. ತಂದೆ ಹೇಳಿದ ಮಾತನ್ನೆಲ್ಲ ಕೇಳಿಸ್ಕೊಳ್ತಾ ಇದ್ದ. ಹಾಗೇನೆ ಅವ್ರ ಅಣ್ಣಂದ್ರು ಏನ್ ಮಾಡ್ತಾ ಇದ್ರು ಅಂದ್ರೆ ಯಾಕೋಬನ ಕುರಿಗಳನ್ನ ಮೇಯಿಸ್ತಾ ಇದ್ರು. ಆ ದಿನಗಳಲ್ಲಿ ಒಂದ್ಸಲಿ ಕುರಿ ಮೇಯಿಸ್ಕೊಳ್ಳಕ್ಕೆ ಹೋಗಿದ್ರೆ ಅವರು 1 ವಾರ, 2 ವಾರ, 2 ತಿಂಗಳಾದ್ರೂ ಕೂಡ ಅವರು ಬಹಳ ದೂರ ಸ್ಥಳಗಳಲ್ಲಿ ಕುರಿಗಳನ್ನ ಮೇಯಿಸಿ ಏನ್ ಮಾಡ್ತಾ ಇದ್ರು? ಮನೆಗೆ ಹಿಂತಿರುಗಿ ಬರ್ತಾ ಇದ್ರು. ಒಂದ್ಸರಿ ಏನಾಗುತ್ತಂದ್ರೆ ಯೋಸೆಫ್ನ ಅಣ್ಣಂದ್ರು ಕುರಿ ಮೇಯಿಸ್ಲಿಕ್ಕೆ ಅವ್ರು ಬಹಳ ದೂರ ಸ್ಥಳಕ್ಕೆ ಹೋಗ್ತಾರೆ. ತಂದೆ ಏನ್ ಮಾಡ್ತಾರೆ ಅಂದ್ರೆ ಯೋಸೆಫ್ನನ್ನ ಬಹಳ ಪ್ರೀತಿ ಮಾಡಿ ಆತನ ನಿಲುವಂಗಿ ಕೊಡ್ತಾರೆ. ಯೋಸೆಫ್ನನ್ನ ಹೋಗಿ ನೋಡ್ಕೊಂಬ ಅಂತ ಹೇಳ್ತಾರೆ. ಆದ್ರೆ ಅಣ್ಣಂದ್ರಿಗೆ ಏನಾಗುತ್ತೆ? ಯೋಸೆಫ್ನ ವಿಷಯದಲ್ಲಿ ಬಹಳ ಕೋಪಗೊಳ್ತಾರೆ. ಅಪ್ಪ ಬಂದ್ಬಿಟ್ಟು ಯೋಸೆಫ್ನನ್ನ ಬಹಳ ಪ್ರೀತಿ ಮಾಡ್ತಾರೆ. ಅವನ್ ಮಾತ್ರ ಒಂದು ಒಳ್ಳೆ ಅಂಗಿ ಕೊಟ್ಟಿದ್ದಾರೆ, ನಮಗ್ ಕೊಟ್ಟಿಲ್ಲ ಅಂತೇಳಿ ಏನ್ ಮಾಡ್ತಾರೆ ಅಂದ್ರೆ ಹೊಟ್ಟೆ ಕಿಚ್ಚು ಪಡ್ತಾರೆ. ಆಗ ಯೋಸೆಫ್ ಅನ್ನೋದನ್ನ ಅಣ್ಣಂದ್ರನ್ನ ನೋಡ್ಲಿಕ್ಕೆ ಒಂದು ದಿನ ಹೋಗ್ಬೇಕಾದ್ರೆ ಶೇಕೆಮ್ ಅನ್ನುವಂತ ಒಂದು ಸ್ಥಳದಲ್ಲಿ ಅವರು ಕುರಿ ಮೇಯಿಸ್ತಾ ಇರ್ತಾರೆ ಅಂತ ಹೇಳಿ ಅಪ್ಪ ಹೇಳಿರ್ತಾರೆ. ಸರಿ, ಯೋಸೆಫನ್ನು ತಂದೆ ಮಾತಿಗೆ ವಿಧೇಯನಾಗಿ ಏನ್ ಮಾಡ್ತಾನೆ? ಶೇಕೆಮ್ ಅನ್ನುವಂತ ಒಂದು ಸ್ಥಳಕ್ಕೆ ಪ್ರಯಾಣ ಮಾಡಿ ಹೋಗ್ತಾನೆ. ಅಲ್ಲಿ ಕೆಲವರು ಬೇರೆ ಜನ ಇರ್ತಾರ. ಅಲ್ಲಿ ಯೋಸೆಫ್ ಕೇಳ್ತಾನೆ, ನಮ್ಮ ಅಣ್ಣಂದ್ರನ್ನ ನೋಡಿದ್ರ ಇಲ್ಲಿ ನೀವು ಅಂತ ಹೇಳುವಾಗ ಅವ್ರು ಹೇಳಿದ್ರು, ಹೌದು ಅವ್ರು ಇಲ್ಲೇ ಇದ್ರು, ಈಗ ತಾನೆ ಅವರು ದೋತಾನ್ ಅನ್ನುವಂತ ಸ್ಥಳಕ್ಕೆ ಹೋಗಿದ್ದಾರೆ ಅಂತ ಹೇಳಿದಾಗ ಯೋಸೆಫ್ ಏನ್ ಮಾಡ್ತಾನೆ ಗೊತ್ತಾ ಮಕ್ಳೇ? ನೋಡ್ರಿ, ಅಣ್ಣಂದ್ರು ಅವನ್ನ ದ್ವೇಷ ಮಾಡಿದ್ರು ಕೂಡ ಯೋಸೆಫ್ನ ಅಣ್ಣಂದ್ರನ್ನ ದ್ವೇಷ ಮಾಡ್ಲಿಲ್ಲ. ಅವನೇನ್ ಮಾಡ್ತಾನಂದ್ರೆ ದೋತಾನ್ ಅನ್ನುವಂತ ಸ್ಥಳಕ್ಕೆ ಹೋಗ್ತಾನೆ. ಹೋದಾಗ ದೂರದಿಂದ ಏನ್ ಮಾಡ್ತಾರೆ? ಅಣ್ಣಂದ್ರು ನೋಡ್ತಾರೆ, ಹಾ ಯೋಸೆಫ ಬರ್ತಾ ಇದ್ದಾನೆ, ಅಪ್ಪ ಇವನ್ನ ಬಹಳ ಪ್ರೀತಿ ಮಾಡ್ತಾ ಇದಾರಲ್ವಾ, ನಾವ್ ಇವತ್ತು ಏನ್ ಮಾಡ್ಬೇಕು? ಇವನ್ನ ಮುಗಿಸ್ಬಿಡ್ಬೇಕು, ಇವನ್ನ ನಾವು ಸಾಯಿಸ್ಬಿಡ್ಬೇಕು ಅಂತೇಳಿ ಯೋಚನೆ ಮಾಡಿ ಹೋಗಿ ಏನ್ ಮಾಡ್ತಾರೆ? ಎಲ್ಲರೂ ಅವನ್ನ ಹೋಗಿ ಹಿಡ್ಕೊಂಡು ದೊಡ್ಡ ಒಂದು ಗುಂಡಿಯಲ್ಲಿ ಹಾಕ್ಬಿಡ್ತಾರೆ. ನೀನು ಇಲ್ಲೇ ಸತ್ತೋಗ್ಬೇಕು, ನೀನು ಯಾವ್ದಾದ್ರು ಪ್ರಾಣಿ ಬಂದು ನಿನ್ನ ತಿನ್ಬಿಡ್ಬೇಕು ಅಂತೇಳಿ ಅವನ್ನ ಎತ್ತಿ ಬಿಸಾಡ್ಬಿಡ್ತಾರೆ. ಅವಾಗ ನಾವು ನೋಡ್ತೀವಿ ಅವರ ಅಣ್ಣಂದ್ರಲ್ಲಿ ಒಬ್ಬನಿಗೆ ಕರುಣೆ ಬರುತ್ತೆ. ಅಯ್ಯೋ, ನಾವು ಗುಂಡಿಯಲ್ಲಿ ಹಾಕಿದ್ರೆ ನಮ್ಗೆ ಬೇಸರ ಆಗುತ್ತೆ, ಅಪ್ಪನಿಗೆ ನಾವು ಸುಳ್ಳು ಹೇಳ್ಬೇಕಾಗುತ್ತೆ, ನಾವು ಏನ್ ಮಾಡ್ಬಿಡೋಣ? ಅಲ್ಲಿ ನೋಡಲ್ಲಿ ಇಷ್ಮಾಯೇಲರು ಒಂಟೆಗಳ ಮೇಲೆ ವ್ಯಾಪಾರ ಮಾಡ್ಕೊಂಡು ಅವರು ಹೋಗ್ತಾ ಇದ್ದಾರೆ, ನಾವೇನ್ ಮಾಡ್ಬಿಡೋಣ? ಅವ್ರಿಗೆ ನಾವು ಇವನನ್ನ ಮಾರಾಟ ಮಾಡ್ಬಿಡೋಣ ಅಂತ ಹೇಳಿ ಏನ್ ಮಾಡಿದ್ರು ಗೊತ್ತಾ ಮಕ್ಳೇ? ಯೋಸೆಫನ್ನ ಗುಂಡಿಯಿಂದ ತೆಗೆದುಬಿಟ್ಟು ಇಷ್ಮಾಯೇಲರಿಗೆ 20 ರೂಪಾಯಿಗೆ 20 ನಾಣ್ಯಗಳಿಗೆ ಏನ್ ಮಾಡಿದ್ರು? ಮಾರ್ಬಿಟ್ರು. ನೋಡಿದ್ರೆ ಅಣ್ಣಂದ್ರು ತಮ್ಮನನ್ನ ಏನ್ ಮಾಡ್ಬಿಟ್ರು ಮಕ್ಳೇ? ಮಾರ್ಬಿಟ್ರು. ಇಷ್ಮಾಯೇಲರು ಏನ್ ಮಾಡಿದ್ರು ಅಂದ್ರೆ ಯೋಸೆಫನನ್ನ ಗುಲಾಮನನ್ನಾಗಿ ಅಥವಾ ದಾಸನನ್ನಾಗಿ ಐಗುಪ್ತ ದೇಶಕ್ಕೆ ಕರ್ಕೊಂಡು ಹೋಗ್ತಾರೆ. ನೋಡ್ರಿ, ಅಣ್ಣಂದ್ರು
ತಮ್ಮನಿಗೆ ಮೋಸ ಮಾಡಿದ್ರು ಕೂಡ ದೇವರು ಯೋಸೇಫನಿಗೆ ನಂಬಿಗಸ್ತನಾಗಿದ್ರು. ದೇವರು ಯೋಸೇಫನ ಜೊತೆ ಇದ್ರು ಅಂತೇಳಿ ನಾವು ಸತ್ಯವೇದದಲ್ಲಿ ನಾವು ನೋಡ್ತೇವೆ. ಈಗ ಆತನ ಐಗುಪ್ತ ದೇಶಕ್ಕೆ ಹೋದಾಗ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಅಲ್ಲಿ ಐಗುಪ್ತ ದೇಶದ ಫರೋಹ ರಾಜನ ಕೆಳಗೆ ಒಬ್ಬ ಅಧಿಪತಿ ಕೆಲಸ ಮಾಡ್ತಾ ಇರ್ತಾನೆ. ಅವನ ಹೆಸರೇನಂದ್ರೆ ಫೋಟಿಫರ್ ಅನ್ನು ಅಂತೇಳಿ. ಈ ಫೋಟಿಫರ್ ಏನ್ ಮಾಡ್ತಾನಂದ್ರೆ, ಈ ಯೋಸೇಫನನ್ನು ಹೋಗಿ ಖರೀದಿ ಮಾಡ್ತಾನೆ, ಅವನ್ನ ತಕೊಳ್ತಾನೆ. ಹಣಕ್ಕೆ ತಕೊಂಡ್ಮೇಲೆ ಏನ್ ಮಾಡ್ತಾನಂದ್ರೆ, ತನ್ನ ಮನೆಯಲ್ಲಿ ಆತನಿಗೆ ಎಲ್ಲ ಒಂದು ಹೊರಗಡೆ ಎಲ್ಲ ಕೆಲಸ, ಕಟ್ಟಿಗೆ ಹೊಡೆಯೋ ಕೆಲಸ, ಎಲ್ಲ ಕೆಲಸ ಕೊಡ್ತಾನೆ. ಆ ಎಲ್ಲ ಕೆಲಸದಲ್ಲಿ ಯೋಸೇಫನು ನಂಬಿಗಸ್ತನಾಗಿರ್ತಾನೆ. ಕಾರಣ ದೇವರು ಯೋಸೇಫನ ಜೊತೆ ಇದ್ರು ಮಕ್ಕಳೇ. ಅವನು ಎಲ್ಲ ಕೆಲಸಗಳನ್ನು ಮಾಡುವಾಗ ದೇವರು ಅವನ ಆಶೀರ್ವಾದ ಮಾಡಿದ್ರು. ಆಗ ಫೋಟಿಫರ್ ನೋಡ್ತಾನೆ, ಪರವಾಗಿಲ್ಲಪ್ಪ, ಇದನ್ನೆಷ್ಟು ನಂಬಿಗಸ್ತನಾಗಿದ್ದಾನೆ, ಪ್ರಾಮಾಣಿಕನಾಗಿದ್ದಾನೆ, ಎಲ್ಲ ಕೆಲಸ ಸರಿಯಾಗಿ ಮಾಡ್ತಾನೆ ಅಂತೇಳಿ ಅವನು ತುಂಬಾ ಇಷ್ಟ ಆಗಿ ಏನ್ ಮಾಡ್ತಾನೆ ಗೊತ್ತಾ, ತನ್ನ ಮನೆಯ ಮೇಲೆಲ್ಲ ಆತನಿಗೆ ಜವಾಬ್ದಾರಿ ಕೊಡ್ತಾನೆ. ಆಗ ಈಗ ಯೋಸೇಫನ್ನು ಫೋಟಿಫರ್ನ ಮನೆಯ ಒಳಗೆ ಕೂಡ ಎಲ್ಲ ಜವಾಬ್ದಾರಿ ನೋಡ್ಕೊಳ್ತಾನೆ. ಒಂದು ಅಡಿಗೆ ಇರ್ಬೋದು, ಅಡಿಗೆ ಮಾಡೋರ ವಿಷಯದಲ್ಲಿ ಇರ್ಬೋದು, ಅಲ್ಲಿ ಗುಡ್ಸೋರು ಇರ್ಬೋದು, ಪ್ರತಿಯೊಬ್ಬರ ವಿಷಯದಲ್ಲಿ ಇವನು ಒಬ್ಬ ಅಧಿಕಾರಿಯಾಗಿರ್ತಾನೆ. ನೋಡಿದ್ರ ಮಕ್ಕಳೇ, ಈ ರೀತಿಯಾಗಿ ಯೋಸೇಫನ್ನು ಇರ್ಬೇಕಾದ್ರೆ ಈ ಫೋಟಿಫರ್ನ ಹೆಂಡ್ತಿರ್ತಾಳಲ್ಲ, ಅವಳಿಗೆ ಯೋಸೇಫನ ಮೇಲೆ ಆಸೆ ಬಂದ್ಬಿಡುತ್ತೆ. ನಾನು ಇವನ್ ಜೊತೆ ಒಂದು ಸಂಬಂಧ ಇಟ್ಕೊಳ್ತೀನಿ, ಯಾರಿಗೂ ಗೊತ್ತಾಗೋದಿಲ್ಲ ಅಂತೇಳಿ. ಆದ್ರೆ ಯೋಸೇಫ್ ಹೇಳ್ತಾನೆ, ಇಲ್ಲ ಇಲ್ಲ, ನನ್ಗಂತ ಸಂಬಂಧ ಬೇಕಾಗಿಲ್ಲ, ನಾನು ದೇವರನ್ನ ಮೆಚ್ಚಿಸಬೇಕು, ನಾನು ದೇವರಿಗೆ ನಂಬಿಗಸ್ತನಾಗಿರ್ಬೇಕು, ನಿಮ್ಮ ಯಜಮಾನರಾದಂತ ಫೋಟಿಫರನಿಗೆ ನಾನು ನಂಬಿಗಸ್ತನಾಗಿರ್ಬೇಕು ಅಂತೇಳಿ ಆತನು ಯಾವ ಪಾಪವನ್ನು ಅಲ್ಲಿ ಮಾಡೋದಿಲ್ಲ. ಆಗ ಫೋಟಿಫರನ್ ಹೆಂಡತಿ ಏನ್ ಮಾಡ್ತಾಳೆ ಗೊತ್ತಾ, ಹಿಂಗ್ ಮಾಡ್ತೀಯ, ನೀನ್ ನನ್ನ ಮಾತು ಕೇಳಲ್ತಾನೆ ನೀನು ಅಂತ ಹೇಳಿ ಏನ್ ಮಾಡ್ತಾಳೆ ಗೊತ್ತಾ, ಅವನ ಮೇಲೆ ತಪ್ಪು ಹೊರಿಸ್ಬಿಡ್ತಾಳೆ. ಇಲ್ಲ ಇಲ್ಲ, ಇವನೇ ಬಂದು ನನಗೆ ನನ್ನ ಹಾಳು ಮಾಡ್ಬೇಕಂತ ಇವನು ಪ್ರಯತ್ನ ಮಾಡ್ದ ಅಂತೇಳಿ ಸುಳ್ಳೆಲ್ಲ ಹೇಳಿ ಏನ್ ಮಾಡ್ತಾರೆ ಗೊತ್ತಾ, ಯೋಸೆಫ್ನ ಸೆರೆಮನೆಗೆ ಹಾಕ್ಸ್ಬಿಡ್ತಾನೆ. ಈಗ ಯೋಸೆಫನ್ ಎಲ್ಲಿದ್ದಾನೆ ಮಕ್ಕಳೇ, ಸೆರೆಮನೆಯಲ್ಲಿದ್ದಾನೆ. ನೆನ್ಪಿಟ್ಕೊಳ್ರಿ, ದೋತಾನ್ ಅನ್ನುವಂತ ಜಾಗದಲ್ಲಿ ಅಣ್ಣಂದ್ರೆ ಏನ್ ಮಾಡಿದ್ರು, ಅವನನ್ನ ಗುಂಡಿಯಲ್ಲಿ ಹಾಕಿದ್ರು. ಆದ್ರೆ ದೇವರು ನಂಬಿಕಸ್ತನಾಗಿದ್ದ. ಈಗ ಯೋಸೆಫನು ಸೆರೆಮನೆಯಲ್ಲಿದ್ದಾನೆ, ಆದ್ರೂ ದೇವರು ಯೋಸೆಫನಿಗೆ ನಂಬಿಕಸ್ತರಾಗಿದ್ರು. ದೇವರು ಯೋಸೆಫನಿಗೆ ದಯೆ ತೋರಿಸಿದ್ರು. ಯೋಸೆಫನಿಗೆ ಚೆನ್ನಾಗಿ ಗೊತ್ತಿತ್ತು, ನಾನು ನಂಬಿರುವಂತ ದೇವರು ನನ್ನನ್ನು ಎಂದಿಗೂ ಕೈ ಬಿಡೋದಿಲ್ಲ ಅಂತ ಹೇಳಿ. ಹಾಗೆ ಆ ಸೆರೆಮನೆಯಲ್ಲಿ ಇರ್ಬೇಕಾದ್ರೆ ಅಲ್ಲಿದ್ದಂತ ಇಬ್ಬರಿಗೆ ಕನಸು ಬೀಳ್ತದೆ. ಆ ಕನಸಿನ ಅರ್ಥವನ್ನು ಯೋಸೆಫ ಹೇಳ್ತಾನೆ. ಹೀಗೆ ನಾವು ಮುಂದೆ ನೋಡುವಾಗ ಫರೋಹ ರಾಜನಿಗೆ ಏನಾಗುತ್ತಂದ್ರೆ, ಒಂದ್ಸರಿ ಒಂದು ಕನಸು ಬೀಳ್ತದೆ. ರಾತ್ರಿಯಲ್ಲಿ ಒಂದು ಕನಸು ಬಿದ್ದಾಗ ಆ ಕನಸಿನ ಅರ್ಥವನ್ನು ಯಾರು ಹೇಳಕ್ ಆಗೋದಿಲ್ಲ. ಮಕ್ಕಳೇ, ನಿಮ್ ಕೂಡ ಕೆಲವು ಸರಿ ಕನಸುಗಳು ಬರ್ಬೋದಲ್ವಾ? ರಾತ್ರಿ ಮಲಗಿರ್ಬೇಕಾದ್ರೆ ಕೆಲವು ಸಾರಿ ನಿಮ್ಗೆ ಆ ಕನಸನ್ನ ನೋಡಿ ಕೇಳಿ ಕೆಲವರಿಗೆ ಭಯ ಆಗಿರ್ಬೋದು, ಕೆಲವರಿಗೆ ಸಂತೋಷ ಆಗಿರ್ಬೋದು. ನೋಡ್ರಿ, ಫರೋಹ ರಾಜನಿಗೆ ಬಿದ್ದಂತ ಒಂದು ಕನಸು ಅವನಿಗೆ ಬಹಳ ಭಯ ಹುಟ್ಟಿಸ್ತು. ಅವಾಗ ಅವನು ಎದ್ದು ಏನ್ ಮಾಡ್ತಾನೆ, ಎಲ್ಲ ಪಂಡಿತನ ಕರಿತಾನೆ, ಬನ್ರಿ ನನಗೆ ಬಿದ್ದಂತ ಕನಸಿನ ಅರ್ಥ ನೀವು ಹೇಳ್ಬೇಕು ಅಂತ ಹೇಳಿದಾಗ ಅವ್ರು ಏನೇನೋ ಪ್ರಯತ್ನ ಮಾಡ್ತಾರೆ. ಏನ್ ಪ್ರಯತ್ನ ಮಾಡಿದ್ರು ಕೂಡ ಆ ಒಂದು ಕನಸಿನ ಅರ್ಥ ಯಾರಿಗೂ ಹೇಳೋದಕ್ಕೆ ಆಗೋದೇ ಇಲ್ಲ. ಅವಾಗ ಏನಪ್ಪ ಮಾಡೋದಂತೇಳಿ ಫರೋಹ ರಾಜ ಯೋಚನೆ ಮಾಡ್ಬೇಕಾದ್ರೆ ಅಲ್ಲಿದ್ದಂತ ಒಂದು ಸೇವಕರಲ್ಲಿ ಒಬ್ರು ಹೇಳ್ತಾರೆ, ನಾನು ಸೆರೆಮನೆಯಲ್ಲಿ ಇದ್ದಾಗ ಯೋಸೆಫ್ ಅಂತೇಳಿ ಒಬ್ಬ ಇದ್ದ, ಇಸ್ರೇಲ್ ದೇಶದವನು, ಅವನು ನನ್ನ ಕನಸಿನ ಅರ್ಥವನ್ನ ಹೇಳ್ದ, ಅವನು ನಿಮ್ಮ ಕನಸಿನ ಅರ್ಥ ಹೇಳ್ಬೋದು ಅಂತ ಹೇಳಿ ಹೇಳಿದಾಗ ತಕ್ಷಣ ಅವನನ್ನ ಕರೆತನ್ನಿ ಅಂತ ಹೇಳಿದ್ರು. ಸೊ ಯೋಸೆಫ್ರನ್ನ ಏನ್ ಮಾಡ್ತಾರೆ, ಅವನಿಗೆಲ್ಲ ಸ್ನಾನ ಮಾಡಿಸಿ, ಎಲ್ಲ ಕೂದಲೆಲ್ಲ ಕಟಿಂಗ್ ಮಾಡಿಸಿ, ಒಳ್ಳೆ ಬಟ್ಟೆ ಹಾಕಿ ಫರೋಹನ ಮುಂದೆ ತಂದು ನಿಲ್ಲಿಸ್ತಾನೆ. ಆಗ ಫರೋಹ ರಾಜ ಹೇಳ್ತಾನೆ, ಏನಪ್ಪಾ ನನ್ನ ಕನಸಿನ ಅರ್ಥ ನೀನು ಹೇಳ್ತೀಯಾ ಅಂತ ಹೇಳಿದಾಗ ಏನ್ ಹೇಳ್ತಾನೆ ಗೊತ್ತಾ, ನಾನು ಬಹಳ ಒಬ್ಬ ಸಾಮಾನ್ಯ ಮನುಷ್ಯ ಅಷ್ಟೇ, ನನ್ನ ಸ್ವಂತ ಶಕ್ತಿಯಿಂದ ಜ್ಞಾನದಿಂದ ನಾನು ನಿಮ್ಮ ಕನಸಿನ ಅರ್ಥವನ್ನು ಹೇಳೋದಕ್ಕಾಗೋದಿಲ್ಲ. ಆದರೆ ನಾನು ನಂಬಿರುವಂತ ನನ್ನ ದೇವರ ಸಹಾಯದಿಂದ ನಿಮ್ಮ ಕನಸಿನ ಅರ್ಥ ನಾನು ಹೇಳ್ತೀನಿ ಅಂತ ಹೇಳ್ತಾನೆ. ಅವಾಗ ರಾಜ ಹೇಳಿದಾಗ, ಫರೋಹ ರಾಜ ಹೇಳಿದಾಗ ಯೋಸೆಫ್ ಏನ್ ಮಾಡ್ತಾನೆ ಗೊತ್ತಾ,
ಆ ಕನಸಿನ ಅರ್ಥವನ್ನು ಹೇಳ್ತಾನೆ. ಅವಾಗ ರಾಜನಿಗೆ ಸಮಾಧಾನ ಆಗುತ್ತೆ. ಓ, ಇದು ನಿಜ ಇರ್ಬೋದಂತ ಹೇಳಿ ಏನ್ ಮಾಡ್ತಾನೆ ಗೊತ್ತಾ, ಆತನನ್ನು ಇಡೀ ಐಗುಪ್ತ ದೇಶದ ಎಲ್ಲ ಜನರ ಮೇಲೆ ಆತನನ್ನ ಅಧಿಕಾರಿಯನ್ನಾಗಿ ಮಾಡ್ತಾನೆ. ನಾವು ಈ ದಿನದ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಆತನನ್ನು ದೇಶದ ಪ್ರಧಾನ ಮಂತ್ರಿಯಾಗಿ ಮಾಡ್ತಾನೆ. ನೋಡಿದ್ರೆ ಮಕ್ಕಳೇ, ಅವಾಗ ನಾವು ನೋಡ್ತೀವಿ 7 ವರ್ಷ ಒಂದು ಸಮೃದ್ಧಿ, ಒಳ್ಳೆ ಬೆಳೆ ಆಗುತ್ತೆ, ಒಳ್ಳೆ ಮಳೆ ಬರುತ್ತೆ, ಎಲ್ಲ ಒಂದು ಹುಲ್ಲು ಬೆಳೀತದೆ, ಎಲ್ಲ ಗ್ರೀನರಿ ಆಗಿರ್ತದೆ, ಎಲ್ಲ ಚೆನ್ನಾಗಿರ್ತದೆ. 7 ವರ್ಷ ಆದ್ಮೇಲೆ ಏನಾಗುತ್ತಂದ್ರೆ ಅಲ್ಲಿ ಬರಗಾಲ ಆರಂಭ ಆಗುತ್ತೆ. ಆಗ ಯೋಸೆಫ್ ಏನ್ ಮಾಡ್ತಾನೆ, ಈ ಮೊದಲ 7 ವರ್ಷದಲ್ಲಿ ಏನೆಲ್ಲ ಅವ್ರು ಬಿತ್ತನೆ ಮಾಡಿದ್ರು, ಎಲ್ಲದರಲ್ಲೂ ಗೋಧಿ, ರಾಗಿ, ಅಕ್ಕಿ ಇರ್ಬೋದು, ಪ್ರತಿಯೊಂದನ್ನ ಏನ್ ಮಾಡ್ದ ಅಂದ್ರೆ ಅವನು ಎಲ್ಲವನ್ನು ಶೇಖರಣೆ ಮಾಡಿ ಇಟ್ಟ. ಗೋಲ್ಡನ್ ಅಂತ ನಾವ್ ಹೇಳ್ತೀವಲ್ಲ, ಎಲ್ಲ ಖಜಾನೆ ಮಾಡಿ ಇಟ್ಟ ಆತನು. ಏನಾಯ್ತಂದ್ರೆ ಬರಗಾಲ ಬಂದಾಗ ಆ 7 ವರ್ಷ ಅದನ್ನೆಲ್ಲ ಉಪಯೋಗಿಸ್ತಾ. ಇಂಥ ಒಂದು ಜ್ಞಾನವನ್ನು ಯೋಸೆಫನಿಗೆ ಕೊಟ್ಟಿದ್ದು ಯಾರು ಮಕ್ಕಳೇ? ದೇವರು. ನೋಡ್ರಿ, ಯಾಕೋಬನ ಮನೆಯಲ್ಲಿ ಇದ್ದಂತ ಸಮಯದಲ್ಲಿ, ಅಂದ್ರೆ ಇಸ್ರೇಲ್ ದೇಶದಲ್ಲಿ ಇದ್ದಂತ ಸಮಯದಲ್ಲಿ ದೇವರು ಯೋಸೆಫನಿಗೆ ನಂಬಿಗಸ್ತನಾಗಿದ್ದನು. ಹಾಗೇನೆ ಪೋಟಿಫರನ್ನ ಒಂದು ಮನೆಯಲ್ಲಿ ಕೆಲಸ ಮಾಡಬೇಕಾದ್ರೆ ದೇವರು ಯೋಸೆಫನಿಗೆ ನಂಬಿಗಸ್ತನಾಗಿದ್ದನು. 3ನೇದಾಗಿ ಫರೋಹನ ಕೆಳಗೆ ಕೆಲಸ ಮಾಡ್ತಿರ್ಬೇಕಾದ್ರೆ ಎಲ್ಲವನ್ನು ಸರಿಯಾಗಿ ನೋಡ್ಕೊಳ್ಳೋದಕ್ಕೆ ದೇವರು ಯೋಸೆಫನಿಗೆ ಸಹಾಯ ಮಾಡಿದ್ರು. ದೇವರು ನಂಬಿಗಸ್ತನಾಗಿದ್ದ. ಮಕ್ಕಳೇ, ನೀವೊಂದ್ ವೇಳೆ ಹೇಳ್ಬೋದು, ನಾವು ಯೋಸೆಫನ ಹಾಗೆ ನಾವು ಅಷ್ಟು ದೊಡ್ಡವರು ನಾವು ಆಗೋದಿಲ್ಲ, ನಾವೆಲ್ಲ ಬಹಳ ಸಣ್ಣವರು, ನಾವು ಹಳ್ಳಿಗಳಲ್ಲಿದ್ದೀವಿ, ಒಂದ್ ಚಿಕ್ಕ ಮನೆ, ನಾವೇನೆಲ್ಲ ಹೇಳ್ಬೋದು. ಆದ್ರೆ ಮಕ್ಕಳೇ, ನೀವು ಸ್ವಲ್ಪ ವಾದದ್ರಲ್ಲಿ ನಂಬಿಗಸ್ತರಾಗಿದ್ರೆ, ಅಂದ್ರೆ ನೀವು ಮಾಡುವಂತ ಎಲ್ಲ ಕೆಲಸದಲ್ಲಿ ನೀವು ಸರಿಯಾಗಿ ನೀವು ಮಾಡುವಾಗ ದೇವರು ನಿಮ್ಮನ್ನ ಯಾವತ್ತೂ ಕೈ ಬಿಡೋದಿಲ್ಲ. ಮನುಷ್ಯರು ಕೈ ಬಿಡ್ಬೋದು, ತಂದೆ ತಾಯಿ ನಿಮ್ಮನ್ನ ಕೈ ಬಿಡ್ಬೋದು, ಸ್ನೇಹಿತರು ಕೈ ಬಿಡ್ಬೋದು, ಆದರೆ ಮಕ್ಕಳೇ, ನಾನು ಮತ್ತು ನೀನು ನಂಬಿರುವಂತ ಯೇಸು ಸ್ವಾಮಿ ಯಾವತ್ತೂ ಕೈ ಬಿಡೋದಿಲ್ಲ. ಸತ್ಯವೇದದಲ್ಲಿ ನಾವು ನೋಡ್ತೇವೆ, ಇಬ್ರಿಯರಿಗೆ 13ನೇ ಅಧ್ಯಾಯದಲ್ಲಿ 5-6 ನಾವು ನೋಡ್ತೀವಿ, ನಾನು ನಿನ್ನನ್ನು ಎಂದಿಗೂ ಕೈ ಬಿಡುವುದಿಲ್ಲ. ಹೌದು, ನಂಬಿಗಸ್ತರಾದ ದೇವರು ಎಂದಿಗೂ ನಮ್ಮನ್ನ ಕೈ ಬಿಡೋದಿಲ್ಲ. ಮಕ್ಕಳೇ, ಈ ಸಮಯದಲ್ಲಿ ನೀವು ನಿಮ್ಮ ಕಣ್ಣುಗಳನ್ನು ಮುಚ್ಚಿ ಕೈಗಳನ್ನು ಜೋಡಿಸಿ ನಿಮ್ಮ ಜೀವಿತವನ್ನು ಒಪ್ಪಿಸಿಕೊಡ್ತೀರಾ? ಒಂದು ವೇಳೆ ನಾನು ಇದೇ ಮೊದಲ ಬಾರಿಗೆ ನಾನು ದೇವರ ನಂಬಿಗಸ್ತಿಕೆ ಬಗ್ಗೆ ನಾನು ಕೇಳ್ತಾ ಇದ್ದೀನಂತ ನೀವು ಒಂದ್ ವೇಳೆ ಹೇಳೋದಾದ್ರೆ, ಯೇಸುವಲ್ಲಿ ನಂಬಿಕೆ ಇಡ್ರಿ, ಆತನು ನಂಬಿಗಸ್ತನಾಗಿದ್ದಾನೆ. ಒಂದ್ ವೇಳೆ ನೀವು ಈಗಾಗಲೇ ದೇವರ ಮಕ್ಕಳಾಗಿದ್ರೆ ನಿಮ್ಮ ಜೀವನ ಪರ್ಯಂತ ದೇವರನ್ನ ಮೆಚ್ಚಿಸ್ರಿ. ಎಲ್ಲ ಕೆಲಸ ಕಾರ್ಯಗಳಲ್ಲಿ, ನಿಮ್ಮ ಓದುದ್ರಲ್ಲಿ ನೀವು ನಂಬಿಗಸ್ತರಾಗಿರ್ರಿ. ನಾ ಪ್ರಾರ್ಥನೆ ಮಾಡೋಣವಾ? ನಮ್ಮನ್ನು ಬಹಳವಾಗಿ ಪ್ರೀತಿಸುವ ನಮ್ಮ ತಂದೆಯಾದ ದೇವರೇ, ಯೋಸೆಫನನ್ನು ಸ್ವಾಮಿ ಅವರ ಅಣ್ಣಂದಿರು ಇಷ್ಮಾಯೇಲರಿಗೆ ಮಾರಿಬಿಟ್ರು, ಆದ್ರೆ ನೀನು ಯೋಸೆಫನನ್ನು ಕೈ ಹಿಡಿದು ನಡೆಸಿದ್ದಿ. ಯೋಸೆಫನಿಗೆ ನೀನು ನಂಬಿಗಸ್ತನಾಗಿದ್ದಿ ಕರ್ತನೆ, ಅದಕ್ಕಾಗಿ ನಿಮಗೆ ಸ್ತೋತ್ರ. ಪೋಟಿಫರನ್ನ ಒಂದು ಮನೆಯಲ್ಲಿ, ಫರೋಹನ ಆಸ್ಥಾನದಲ್ಲಿ ಕೂಡ ಸ್ವಾಮಿ ನೀನು ಯೋಸೆಫನನ್ನು ಕೈ ಬಿಡಲಿಲ್ಲ. ನೀನು ನಂಬಿಗಸ್ತನಾಗಿ ಆತನನ್ನು ಮೇಲಕ್ಕೆ ಸ್ವಾಮಿ ನೀನು ಎತ್ತಿದ್ದೀಯಪ್ಪ. ಹಾಗೇನೆ ಸ್ವಾಮಿ, ಈ ಸತ್ಯವೇದ ಕಥೆಯನ್ನು ಕೇಳಿದಂತ ಒಂದೊಂದು ಮಕ್ಕಳನ್ನು ಸ್ವಾಮಿ ಹೆಸರಿಟ್ಟು ಆಶೀರ್ವಾದ ಮಾಡು. ನೀನು ಎಲ್ಲರಿಗೂ ನಂಬಿಗಸ್ತನಾದ ದೇವರು, ಅದಕ್ಕಾಗಿ ನಿಮಗೆ ಸ್ತೋತ್ರ ಮಾಡುತ್ತೇವೆ. ಯೇಸು ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೆನ್.